ಯಾರು ಮುನಿದರೆ ಏನು, ಯಾರು ಒಲಿದರೆ ಏನು, ಯಾರು ಮುನಿದರೆ ಏನು, ಯಾರು ಒಲಿದರೆ ಏನು, ನಿನ್ನರಿವು ನಿನಗೆ ಮುದ ತರದಿರುವ ತನಕ ಸಂಗ ಸುಖ ಶಾಶ್ವತವೇ ಕಡಲ ಸೇರದೆ ಹೊನಲು, ಸಂಗ ಸುಖ ಶಾಶ್ವತವೇ ಕಡಲ ಸೇರದೆ ಹೊನಲು, ನೀ ಆತ್ಮ ಸಖನಾಗು ಮುದ್ದು ರಾಮ, ನೀ ಆತ್ಮ ಸಖನಾಗು ಮುದ್ದು ರಾಮ. ಯಾರು ಮುನಿದರೆ ಏನು, ಯಾರು ಒಲಿದರೆ ಏನು, ನೀ ಆತ್ಮ ಸಖನಾಗು ಮುದ್ದು ರಾಮ. ನೋಡಿ, ಅವರು ನಮ್ಮ ಮೇಲೆ ಹೀಗೆಲ್ಲ ಅನ್ಯಾಯ ಮಾಡಿಬಿಟ್ರು ಸಾರ್ ಅಂತ ಹೇಳುವುದರ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಸಮಾಧಾನಿಯಾಗಿದ್ದವನು ಅವನ ಮನಸ್ಸನ್ನು ನಾವು ಅಬ್ಬರಗೊಳಿಸಿ ಗೊಬ್ಬರಗೊಳಿಸಿ ಕದಡಿ ಆತನನ್ನೂ ಕೂಡ ಸಂದೇಹಕ್ಕೆ ಎಡೆ ಮಾಡಿ ತಾನು ಕೆಡೋದಲ್ದಲೆ ಕೋತಿ ವನವೆಲ್ಲ ಕೆಡಿಸಿತು ಅನ್ನುವ ಹಾಗೆ ಇನ್ನೊಬ್ಬರ ಮೇಲೆ ಅವರಿಗಿದ್ದ ವಿಶ್ವಾಸವನ್ನು ಈ ಮಾತಿನಿಂದ ಅದನ್ನು ಕಲಕಿ ಕದಡಿ ರಾಡಿ ಎಬ್ಬಿಸುವುದರಿಂದ ಏನು ಪ್ರಯೋಜನ ಹೇಳಿ? ಅದರ ಬದಲು ನಾವು ಮಾಡಿದಂತಹ ಕಾರ್ಯ ಅದರೊಳಗೆ ಎಡವಿದಂತಹ ಸಂದರ್ಭಗಳೇನಾದರೂ ಇದ್ದರೆ ಏಕೆ ಹೀಗಾಯಿತು, ಆತ ಯಾಕಾಗಿ ನನ್ನ ಮೇಲೆ ಅನ್ಯಮನಸ್ಕನಾದ, ಸಿಟ್ಟೇಕೆ ಬಂತು ಅನ್ನುವುದರ ಬಗ್ಗೆ ಅವಲೋಕನ ಮಾಡುವುದಕ್ಕೆ ಅಂತರಂಗದಲ್ಲಿ ತನ್ನಷ್ಟಕ್ಕೆ ತಾನೇ ತನ್ನ ಬುದ್ಧಿ, ತನ್ನ ಮನಸ್ಸು, ತನ್ನ ಹೃದಯದಿಂದ ಮಾತನಾಡಿಕೊಂಡಿದ್ದೇ ಆದರೆ ಅಲ್ಲಿ ಅದರ ಫಲಿತಾಂಶ ತಿಳಿಯುತ್ತೆ. ಆಗ ಅವನಿಗೆ ಅರ್ಥವಾಗಬೇಕು ಏನಂತ, ನಾನು ಮಾತನಾಡಿದ್ದು ಆ ಸಂದರ್ಭದ್ದು ಆತನಿಗೆ ಪೆಟ್ಟಾಗಿದೆ ಅಂತ ಹೇಳಿ ಆತನ ಬಳಿ ಬಂದು ದುಡುಕಿ ಮಾತನಾಡಿದೆ, ಕ್ಷಮಿಸು, ಇನ್ನೊಮ್ಮೆ ಅಂತಹ ದುಡುಕುತನಕ್ಕೆ ಅವಕಾಶ ಕೊಡಲ್ಲ, ಹಾಗಾಗಿ ಈ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು ಅಂತ ಹೇಳಿದರೆ ಅವನು ಒಪ್ಪಿಕೊಳ್ಳುವುದಷ್ಟೇ ಅಲ್ಲ ಸ್ವಾಮಿ, ಅಪ್ಪಿಕೊಂಡು ಬಿಡ್ತಾನೆ. ಈ ಬುದ್ಧಿ ನಮಗೆ ಬಂತು ಅಂತ ಹೇಳಿದರೆ ಆಗ ಇಡೀ ಜಗತ್ತೇ ನಮ್ಮ ಕಡೆ, ನಾವು ಇಡೀ ಜಗತ್ತಿನ ಕಡೆ ಒಬ್ಬರಿಗೊಬ್ಬರು ಪರಸ್ಪರ ನೋಡುವುದರ ಮೂಲಕ ಜಗತ್ ಕುಟುಂಬಿಗಳಾಗುತ್ತೇವೆ.